1,500 ವರ್ಷಗಳ ಹಿಂದೆ ಜನರಲ್ಲಿ ಒಂದು ನಂಬಿಕೆ ಇತ್ತು. ಗ್ರಹಣ ಬಂದ್ರೆ ರಾಹು ಮತ್ತು ಕೇತು ಸೂರ್ಯನನ್ನು ನುಂಗಿಬಿಡುತ್ತವೆ. ಅದು ದೇವರ ಕೋಪ. ಗ್ರಹಣ ಬಂದಾಗ ಬಾಗಿಲುಗಳನ್ನು ಮುಚ್ಚಬೇಕು, ತಿಂಡಿ ತಿನ್ನಬಾರದು, ಹೊರಗೆ ಹೋಗಬಾರದು, ಪಾಪವಾಗುತ್ತೆ ಅಂತ ಹೆದರಿಸುತ್ತಿದ್ರು. ಆದ್ರೆ ಯಾರೋ ಒಬ್ಬನು ಕೇಳಿದ, ಈ ಎಲ್ಲದರ ಹಿಂದೆ ದೇವರ ಕೋಪವೋ ಇಲ್ಲ, ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣವಿದೆಯೋ ಅಂತ. ಅವನ ಹೆಸರು ಆರ್ಯಭಟ. ಅವರು ಹೇಳಿದರು, ರಾಹು ಮತ್ತು ಕೇತು ಎನ್ನುವುದು ಪೌರಾಣಿಕ ಕಲ್ಪನೆ, ಗ್ರಹಣ ಎನ್ನುವುದು ದೇವರ ಕೋಪವಲ್ಲ, ಇದು ಚಂದ್ರನ ನೆರಳಿನಿಂದ ಸೃಷ್ಟಿಯಾಗುವ ಪ್ರಕೃತಿಯ ಚಮತ್ಕಾರ ಎಂದು ಹೇಳಿದರು. ಇದಕ್ಕೆ ಜನರು ಅವನನ್ನು ನೋಡಿ ನಕ್ಕರು, ಈತ ಪಾಪಿ, ದೇವರ ವಿರುದ್ಧ ಹೋಗ್ತಾನೆ ಅಂತ ಹೇಳಿದರು. ಆದ್ರೆ ಆರ್ಯಭಟನಿಲ್ಲಲಿಲ್ಲ, ನಾನು ಲೆಕ್ಕ ಹಾಕ್ತೀನಿ, ಗ್ರಹಣ ಯಾವ ಗಂಟೆಗೆ ಯಾವ ಕ್ಷಣಕ್ಕೆ ಬರುತ್ತದೆ ಅಂತ ಮುಂಚಿತವಾಗಿಯೇ ಹೇಳ್ತೀನಿ ಅಂತ ಹೇಳಿ ಅವರು ಗಣಿತ, ನಕ್ಷತ್ರಶಾಸ್ತ್ರ ಮತ್ತು ಲೆಕ್ಕಾಚಾರಗಳೊಂದಿಗೆ ಪ್ರಯೋಗಗಳನ್ನು ಆರಂಭಿಸಿದರು. ಅದು ಟೆಲಿಸ್ಕೋಪ್ಗಳಿಲ್ಲದ ಕಾಲ, ವಿಜ್ಞಾನಶಾಸ್ತ್ರವು ಸೀಮಿತವಾಗಿದ್ದ ಕಾಲ. ಆದ್ರೂ ಆರ್ಯಭಟ ಮಾಡಿದ ಲೆಕ್ಕ ನಿಖರವಾಗಿತ್ತು. ಗ್ರಹಣ ಬಂದಾಗ ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ಗ್ರಹಣ ಆಗಿತು. ಜನ ಬೆಚ್ಚಿ ಬಿದ್ದರು. ನಾವು ಯಾವುದನ್ನೇ ನಂಬುವಾಗ ಅದನ್ನು ಪ್ರಶ್ನಿಸುವ ಧೈರ್ಯ ನಮ್ಮಲ್ಲಿರಬೇಕು.